ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೇನು ಶ್ರಾವಣ ಮಾಸ ಹತ್ರ ಬಂದ್ಬಿಡ್ತಲ್ವ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತೀವಿ. ಲಕ್ಷ್ಮಿಗೆ ಸೀರೆ ಹೇಗೆ ಉಡಿಸ್ಬೇಕು ಅಂತೆಲ್ಲ ಯೋಚನೆ ಮಾಡ್ತಿರ್ತೀವಲ್ಲ. ನಾವು ನಮ್ಮ ಮನೇಲಿ ಲಾಸ್ಟ್ ಇಯರ್ ಉಡಿಸಿದ್ನ ವಿಡಿಯೋನ ನಾನು ಹೇಗೆ ಉಡಿಸ್ದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಮಾರಷ್ಟು ನಾನು ಸೆರಗಿಗೆ ಸೀರೆನ ಅಳತೆ ಮಾಡಿಕೊಂಡು ಬಿಟ್ಕೊಂಡಿದ್ದೀನಿ. ಮಿಕ್ಕಿದೇನು ನಾವು ಸೀರೆ ಇದೆಯಲ್ಲ ಅದನ್ನು ನಾನು ಸಣ್ಣದಾಗಿ ಒಂದು ನಡಿಗೆ ಇಟ್ಕೊಳ್ತಾ ಹೋಗ್ತೀನಿ. ದೊಡ್ಡದು ಪ್ಲೇಟ್ಸ್ ಬೇಕು ಅಂದರೆ ದೊಡ್ಡ ದಾರ ಮಾಡ್ಕೋಬೋದು. ನಮಗೆ ಯಾವ ಅಳತೆಲಿ ಬೇಕೋ ಆ ಅಳತೆಲಿ ನಾವು ಇದನ್ನು ನಡಿಗೆ ಇಟ್ಕೊಳ್ತಾ ಹೋಗಬೇಕು. 1 ಮಾರಷ್ಟು ನಾವು ನಡಿಗೆಗೆ ಬಿಟ್ಕೊಂಡು ಸೆರಗು ಹಾಕ್ತೀವಲ್ಲ, ಮಿಕ್ಕಿದೆಲ್ಲನೂ ನಾನಿಲ್ಲಿ ನಡಿಗೆ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನಡಿಗೆ ಇಟ್ಕೋಬೋದು. ಕೆಳಗಡೆ ಇಟ್ಕೊಂಡು ಮಾಡ್ಕೊಳ್ತೀವಿ ಅನ್ನೋರು ಅದೇ ರೀತಿ ಮಾಡ್ಕೋಬೋದು. ಸೊ ನನಗದು ಕಂಫರ್ಟೇಬಲ್ ಇಲ್ಲ. ಸೊ ನಾನು ಮುಂಚೆನೇ ಇಲ್ಲಿ ನಡಿಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದೊಂದನೇ ನಡಿಗೆಗಳನ್ನ ಜೋಡಿಸ್ಕೊಳ್ತಾ ಹೋಗ್ತಿದ್ದೀನಿ. ಇದಕ್ಕೆ ನೀವು ಪಿನ್ಸು ಕೂಡ ಬಳಸ್ಕೋಬೋದು. ಮತ್ತು ಗುಂಡು ಪಿನ್ಗಳಿದ್ದರೆ ನಿಮಗೆ ಇನ್ನೂ ಈಸಿ ಆಗುತ್ತೆ ಗುಂಡು ಪಿನ್ ಯೂಸ್ ಮಾಡ್ಕೊಳ್ಳೋದಕ್ಕೆ. ಒಂದೊಂದನೇ ಎಲ್ಲ ನಡಿಗೆಗಳನ್ನ ಮೀಡಿಯಮಾಗಿ ನಾನಿಲ್ಲಿ ನಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅಪ್ರಾಕ್ಸಿಮೇಟಾಗಿ ಮಾಡ್ಕೊಳ್ಳಿ ನಡಿಗೆನ. ಅಲ್ಲಿ ನಾವು ಜೋಡಣೆ ಮಾಡ್ಕೋಬೇಕಾದ್ರೆ ನಮಗೆ ನೀಟಾಗಿ ಅಳತೆ ಮಾಡಿಕೊಂಡು ಜೋಡಣೆ ಮಾಡ್ಕೋಬೋದು. ಮೊದಲನೇದಾಗಿ ನಾನಿಲ್ಲಿ ಫಸ್ಟ್ ಇಲ್ಲಿ ಮಾತ್ರ ಪಿನ್ ಹಾಕ್ಕೊಳ್ತೀನಿ. ಕೆಳಗಡೆ ಎಲ್ಲ ಯಾವುದೇ ರೀತಿ ಪಿನ್ ಹಾಕ್ಕೊಳ್ತಾ ಇಲ್ಲ. ಎಲ್ಲರೂ ಸ್ಟ್ಯಾಂಡ್ ಬಳಸಿ ಯೂಸ್ ಮಾಡ್ತಾರೆ. ಸ್ಟ್ಯಾಂಡ್ ಇಲ್ಲದೆ ಇರೋರು ಸ್ಟ್ಯಾಂಡ್ ಇಲ್ಲದೇ ಯಾವ ಥರ ನಾವು ತುಂಬ ಅಚ್ಚುಕಟ್ಟಾಗಿ ಸೀರೆ ಯಾವ ರೀತಿ ಉಡಿಸ್ಬೋದು, ಲಕ್ಷ್ಮಿಗೆ ಕೂತಿರೋ ಥರ ಲಕ್ಷ್ಮಿ ಈ ಥರ ವಿಡಿಯೋ ಇದರಲ್ಲಿ ತೋರಿಸ್ತಾ ಇರೋದು ನಾನಿಲ್ಲಿ ಮೊದಲನೇದಾಗಿ ಒಂದು ನಡಿಗೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಸ್ಟ್ಯಾಂಡ್ ಎಷ್ಟು ಅಳ್ತೇವೆ ಅಷ್ಟು ಅಳತೆಗೆ ಒಂದು ಬೌಲಲ್ಲಿ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ನಾನು ನಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಲೆಂತ್ ಬೇಕಾದ್ರೆ ಕೆಳಗಡೆವರೆಗೂ ನೀವು ಲೆಂತ್ ಬೇಕು ಅಂದರೆ ಲೆಂತ್ ಬಿಟ್ಕೋಬೋದು. ಇಲ್ಲಿ ನಿಮ್ಮ ಅಳತೆಗೆ ಟೇಬಲ್ ಮೇಲೆ ಎಷ್ಟು ಅಳತೆ ನಮಗೆ ಸಿಗುತ್ತೋ ಅಷ್ಟು ಅಳತೆಗೆ ನಾನಿಲ್ಲಿ ನಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ದಾರ ಬೇಕಾಗುತ್ತೆ. ದಾರ ಸಹಾಯದಿಂದ ನಾವೇನು ನಾವು ಅಕ್ಕಿ ತುಂಬಿ ಮಡಿಕೊಂಡಿದ್ದೀವಲ್ಲ ಅದಕ್ಕೆ ನಾವು ಕಂಠಕ್ಕೆ ದಾರದಲ್ಲಿ ಟ್ಯಾಗ್ ಮಾಡ್ಕೊಳ್ತೀವಿ. ಈಗೇನು ಜೋಡಿಸ್ಕೊಂಡಿದ್ದೀನಲ್ಲ, ಸ್ವಲ್ಪ ನನಗೆ ಇದು ಲೆಂತಿ ಅನ್ನಿಸ್ತಾ ಇದೆ, ನಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳೋಣ ಅಂತ, ಏಕೆಂದರೆ ತುಂಬ ಡೌನ್ ಆಗ್ತಿದೆ ಅಂದ್ಬಿಟ್ಟು ಸ್ವಲ್ಪ ಶಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಡಿಗೆಗಳು ಮೇಲ್ಗಡೆ ಪಿನ್ ಹಾಕಿರೋದೆ ಕೆಳಗಡೆ ಅಳತೆಗೂ ಬರೋದ್ರಿಂದ ನಮಗೆ ಈಸಿ ಆಗುತ್ತೆ, ತುಂಬ ಏನು ಕಷ್ಟ ಆಗೋದಿಲ್ಲ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಿದ್ದಾರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಏನೂ ಕಷ್ಟ ಆಗೋದಿಲ್ಲ ಲಕ್ಷ್ಮಿಗೆ ಸೀರೆ ಉಡಿಸೋದು. ವಿತಿನ್ 15 to 20 ಮಿನಿಟ್ಸ್ ಒಳಗಡೆ ನಾವು ಸೀರೆನ ಉಡಿಸ್ಕೊಬಿಡ್ಬೋದು. ಒಂದು ಸತಿ ಮನೇಲಿ ಈ ಥರ ಟ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಲಕ್ಷ್ಮಿ ಹಬ್ಬಕ್ಕೆ ನಮಗೆ ಇನ್ನೊಂದು ದಿವಸ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ನಾನು ನೋಡಿ ಇಲ್ಲಿ ಎಲ್ಲ ಅಳತೆ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಷ್ಟು ಬೇಕು ಅಳತೆ ಮಾಡಿಕೊಂಡು ಒಂದು ದಾರದ ಸಹಾಯದಿಂದ ನೀಟಾಗಿ ಕಟ್ಕೊಂಡ್ಬಿಟ್ಟಿದ್ದೀನಿ. ನಮಗಿಷ್ಟು ಲೆಂತ್ ಇದ್ದರೆ ಸಾಕು. ಅದ್ರ ಮೇಲ್ಗಡೆ ನಿಮ್ಮ ಅಳತೆ ಬಿನ್ಗೆ ಎಷ್ಟಿರುತ್ತೋ ಅಷ್ಟು ಅಳತೆದು ಬೆನ್ನಿಗೆ ಇಟ್ಕೊಳ್ಳಿ. ಮತ್ತು ನಾವು ಸೆರಗು ಹಾಕೋದಕ್ಕೆ ಮತ್ತು ಕೈಯೆಲ್ಲ ಕಟ್ಟೋದಕ್ಕೆ ಒಂದು ಕೋಲು ಕತ್ತಿಗೆ ಕಳಿಸೋದಕ್ಕೆ ಹಾಕೋದಕ್ಕೆ ಅಂತ ಒಂದು ಕೋಲು ಕಟ್ಕೊಂಡಿದ್ದೀನಿ. ಮತ್ತು ಈಗ ನಾವು ಕಾಲನ್ನ ಜೋಡಣೆ ಮಾಡಬೇಕಲ್ವ. ಸೊ ಕಾಲು ಜೋಡಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಈ ಕಡೆ ಫಸ್ಟ್ ಸೈಡು ನಾವೇನು ನಡಿಗೆ ಎಲ್ಲ ಮಾಡಿಟ್ಕೊಂಡಿದ್ದೀವಲ್ಲ, ಇದು ಕಾಲ್ದು ಕಟ್ಟಿರೋದು ಮಿಡಲ್ಗೆ, ನಮ್ಮದು ಕಳಿಸೋದು ಏನು ಮಧ್ಯೆ ಇಡ್ತೀವಲ್ಲ ಅದು ಮಿಡಲ್ಗೆ ನೀಟಾಗಿ ಸೆರಗೆಲ್ಲ ತೆಗೆದ್ಬಿಟ್ಟು ಜೋಡಿಸ್ಕೊಂಬಿಡಿ ನೀಟಾಗಿ. ಅಳತೆಗೆ ಇವಾಗ ನಾವು ಎಂಟ್ರೆನ್ಸ್ ಏನು ಸ್ಯಾರಿದು ನಾವು ತೊಗೊಳ್ತೀವಲ್ಲ, ನೋಡಿ ಇದೇ ರೀತಿ ಎಡ್ಜ್ಗೆ ನಾವು ಬಾರ್ಡ್ರ್ ಬರೋ ಥರ ತೊಗೊಂಡು, ಅಳತೆ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಗುಂಪಿನ ಹಾಕ್ಕೊಂಡು ಅಳತೆ ಮಾಡ್ಕೊಳ್ಳಿ. ನೋಡಿ ಈ ಥರ ಅಳತೆ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಅಳತೆ ಒಂದೊಂದು ಪಿನ್ ಹಾಕ್ಕೊಂಡು ಕವರ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇದು ಮಾಡಿಕೊಂಡು ನಾವೇನು ಎಕ್ಸ್ಟ್ರಾಸ್ ಏನಿದೆ ಕಾಲ ಮೇಲೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಒಳಗಡೆ ಸೇರಿಸ್ಕೊಂಡ್ಬಿಟ್ಟು ನಾವು ಇದನ್ನು ಕಾಲಿಗೆ ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಗುಂಪಿನ ಸಹಾಯದಿಂದ ಎಲ್ಲೆಲ್ಲಿ ಎಕ್ಸ್ಟ್ರಾಸ್ ಏನು ಎಡ್ಜಸ್ ಬರುತ್ತೆ ಅದು ಓಪನ್ ಆಗದೆ ಇರೋ ಥರ ನೀಟಾಗಿ
ಗೋಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಪಿನ್ನು ಕೂಡ ಹಾಕ್ಕೋಬೋದು. ಪಿನ್ನೇ ಹಾಕಿದರೆ ಏನಂದರೆ ಎಲ್ಲ ತುಂಬ ಕಾಣುತ್ತೆ. ನಿಮಗೆ ಸ್ವಲ್ಪ ತುಂಬ ಎಲ್ಲ ಕಡೆ ಪಿನ್ ಇದ್ದರೂ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಗೋಂದು ಪಿನ್ ಯೂಸ್ ಮಾಡ್ಕೊಡೋದ್ರಿಂದ ನೀವು ಏನು ಟ್ಯಾಗ್ ಮಾಡಿದ್ದೀರಾ ಅಂತ ಗೊತ್ತಾಗೋದಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಕಾಲು ನಾನು ನಿಮಗೆ ಮುಂದೆ ಹೋಗ್ತಾ ನೋಡಿ ಯಾವ ರೀತಿ ಅದನ್ನು ಜೋಡಣೆ ಮಾಡ್ಕೊಳ್ತೀನಿ ಅಂತ. ನಾವೇನು ಆಲ್ರೆಡಿ ಒಂದು ಮಾರಷ್ಟು ನಾವು ಸೆರಗನ್ನು ಬಿಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಸಣ್ಣದಾಗಿ ನಾವು ಪ್ಲೇಟ್ಸ್ ಮಾಡ್ಕೊಳ್ತಾ ಹೋಗೋಣ. ನರಿಗೆ ನಿಮಗೆ ಎಷ್ಟು ಅಳತೆ ಬೇಕು ಅಷ್ಟು ಅಳತೆಗೆ ನರಿಗೆ ಮಾಡಿ ಅದನ್ನು ಜೋಡಣೆ ಮಾಡ್ಕೊಳ್ತಾ ಪಿನ್ ಮಾಡ್ಕೊಳ್ತಾ ಬರೋಣ. ಇಲ್ಲಿ ನಾನು ಯಾಕೆ ಒಂದು ಮಾರು ಬಿಟ್ಟಿದ್ದೀನಿ ಅಂದರೆ, ನಾರ್ಮಲಾಗಿ ನಾವು ಉಟ್ಕೊಳ್ಳೋ ಥರ ಸೀರೆನಾರು ಉಟ್ಕೋಬೋದು, ಇಲ್ಲಾಂದರೆ ಜಿಗ್ಜಾಗ್ ಟೈಪಲ್ಲಾರ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ನಾನಿಲ್ಲಿ ಫಸ್ಟು ನಾವು ಯಾವ ರೀತಿ ಉಟ್ಕೊಳ್ತೀವೋ ಸೀರೆನ ಆ ರೀತಿ ಉಟ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಾರಷ್ಟು ಬಿಟ್ಕೊಂಡಿದ್ದೀನಿ. ಈಗ ಅದನ್ನ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆವರೆಗೂ ನರಿಗೆ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸ್ಟ್ಯಾಂಡ್ ಬಳಸಿ ಯೂಸ್ ಮಾಡೋದು ಹಾಗೆ ಸ್ಟ್ಯಾಂಡ್ ಇಲ್ಲದೆ ಬೇರೆ ಬೇರೆ ರೀತಿಯ ವೆರೈಟೀಸ್ ಯಾವ ಥರ ನಾವು ಸ್ಯಾರಿ ಡ್ರೇಪಿಂಗ್ ವರಮಹಾಲಕ್ಷ್ಮಿಗೆ ಮಾಡ್ಬೋದು ಅಂತ ಮುಂದಿನ ವೀಡಿಯೋಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನಾವು ಏನು ಅಳತೆ ಬಿಟ್ಟಿದ್ದೀವಲ್ಲ ಇದನ್ನೆಲ್ಲ ನೀಟಾಗಿ ನರಿಗೆ ಮಾಡಿಕೊಂಡು ಪಿನ್ ಮಾಡ್ಕೊಂಡ್ಬಿಡೋಣ. ಪಿನ್ ಮಾಡ್ಕೊಂಡಾದಮೇಲೆ ನಾವು ಇವಾಗ ಕೈ ಅಳತೆ ಮಾಡ್ಕೋಬೇಕಲ್ವ. ಕೈಗೆ ನಾವು ಏನು ಬ್ಲೌಸ್ ಪೀಸ್ ಇಟ್ಕೊಂಡಿರ್ತೀವಲ್ಲ ಅದರಲ್ಲೇ ನಾವು ಕೂಡ ಮಾಡ್ಕೋಬೋದು. ಇವಾಗ ನೋಡಿ ನರಿಗೆ ಮಾಡ್ಕೊಳ್ತಾ ಇದ್ದೀನಿ. ನರಿಗೆ ಮಾಡಿಕೊಂಡು ಎಲ್ಲೆಲ್ಲಿ ಬೇಕೋ ಒಂದು 4 ಪಿನ್ ಹಾಕ್ಕೊಂಡು ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ಎಕ್ಸ್ಟ್ರಾಸ್ ಹಿಂದ್ಗಡೆ ಟ್ಯಾಗ್ ಮಾಡಿದ್ದೀವಲ್ಲ ಅದು ಹಿಂದ್ಗಡೆ ಬಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ನಾವು ನೀಟಾಗಿ ಪಿನ್ ಮಾಡಿರೋದು ಬಿಚ್ಚಿ ಇದನ್ನು ನಾವು ಸೆರಗನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಹಾಕೊಂಬಿಡೋಣ. ಈ ಕಾಲ್ದು ನಾನು ನಿಮಗೆ ಲಾಸ್ಟಲ್ಲಿ ಇದು ಹೇಗೆ ಮಾಡೋದು ಅಂತ ಮುಂದೆ ತೋರಿಸ್ತೀನಿ. ನಾವು ಹಿಂದ್ಗಡೆ ಇದು ಒಡ್ಲು ಮಾಡಿದ್ವಲ್ಲ ಅದು ಹಿಂದ್ಗಡೆ ಸ್ವಲ್ಪ ಬಿಟ್ಟಿದ್ದೀವಲ್ಲ ಅದನ್ನು ಮೇಲಕ್ಕೆ ತೊಗೊಂಬಿಡೋಣ. ಇದಾದಮೇಲೆ ನಾವು ಇವಾಗ ಹ್ಯಾಂಡ್ಸ್ಗೆ ಫುಲ್ಲು ನಾವು ನಮ್ಮದೇನು ಬ್ಲೌಸ್ ಪೀಸ್ ಇರುತ್ತಲ್ವ ಅದರಲ್ಲಿ ಇದೇ ರೀತಿ ಪಿನ್ ಮಾಡಿ ರೆಡಿ ಮಾಡ್ಕೊಂಡ್ಬಿಟ್ಟು ಎಡ್ಜಸ್ಗೆ ಕಾರ್ನರ್ ಎಡ್ಜಸ್ 2 ಕಡೆಯೂ ಕಾರ್ನರ್ಗೆ ಇದನ್ನು ಟ್ಯಾಗ್ ಮಾಡಿಕೊಂಡು ಕವರ್ ಮಾಡ್ಕೊಳ್ತಾ ಬರೋಣ. ಯಾರ್ಯಾರು ಸಹಾಯ ಇದ್ದರೆ ಸಹಾಯ ತಗೊಂಡ್ರೆ ಇದು ರೋಲಿಂಗ್ ಮಾಡ್ಕೊಳ್ತಾ ಈಸಿ ಆಗಿಬಿಡುತ್ತೆ. ಒಬ್ಬರಿಗೆ ಮಾಡೋದಕ್ಕೆ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಏಕೆಂದರೆ ಒಂದು ಸೈಡ್ ಮಾಡೋಬೇಕಾದ್ರೆ ಇನ್ನೊಂದು ಸೈಡು ಟರ್ನಿಂಗ್ ಆಗುತ್ತಲ್ವ, ಸೊ ಅದರಿಂದ ಅಳತೆ ಸಿಗೋದಿಲ್ಲ. ಸೊ ಇದಾದಮೇಲೆ 2 ಕಡೆಯೂ ಗುಂಡ್ಪಿನ್ ಹಾಕ್ಕೋಬೇಡಿ. ಗುಂಡ್ಪಿನ್ ಹಾಕ್ಕೊಂಡ್ರೆ ಅದು ನಮಗೆ ಅಳತೆ ಮಾಡಿಕೊಂಡು ನಾವು ಹಾಗೆ ಬಿಚ್ಕೊಂಡ್ಬಿಡುತ್ತೆ. ಸೊ ಪಿನ್ ಹಾಕಿ ಅದನ್ನು ಎಡ್ಜಸ್ನ ನೀಟಾಗಿ ಕವರ್ ಮಾಡಿಕೊಂಡು ಮಧ್ಯೆ ನಮಗೆ ನೀವು ಪಿನ್ನೇನು ಹಾಕ್ಕೊಳ್ಳೋಕೆ ಹೋಗಬೇಡಿ. ಮಿಡಲ್ಗೆ ಎಷ್ಟು ಅಳತೆ ಬರುತ್ತೋ ಅಷ್ಟು ಅಳತೆಗೆ ನಾವು ಅಳತೆ ಮಾಡ್ಕೊಂಬೋಣ. 2 ಕಡೆಯೂ ನೀಟಾಗಿ ಪಿನ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮಧ್ಯೆ ಅಳತೆ ನೋಡ್ಕೊಳ್ಳಿ ಎಷ್ಟು ಬರುತ್ತೆ. ಇಷ್ಟು ಅಳತೆಗೆ ಇವಾಗ ನಾವು ಜಾಯಿನ್ ಮಾಡ್ತಾ ಹೋಗೋಣ. ಹ್ಯಾಂಡ್ಸ್ ಇವಾಗ ನೋಡಿ ಮಿಡಲ್ಗೆ ಜಾಯಿನ್ ಮಾಡ್ಕೊಂಡಿದ್ದೀನಿ. ನಾವು ಕಳಿಸಿದ್ದು ಬಿನ್ಗೆ ಇಟ್ಟಿದ್ದೀವಲ್ಲ ಬಿನ್ಗೆ ಮಧ್ಯಕ್ಕೆ ಅದನ್ನು ತಗೊಳ್ಬಿಟ್ಟು ಇದರಲ್ಲೇ ನಾನು ಬಿನ್ಗೆಗೆ ಫುಲ್ಲು ಕವರ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಾಂದರೆ ನಿಮಗೆ ಬೇರೆ ಬ್ಲೌಸ್ ಪೀಸಲ್ಲೂ ಸಹ ಕವರ್ ಮಾಡ್ಕೋಬೋದು. ನಾನು ಇದರಲ್ಲೇ ಹೇಗೆ ಕವರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಮೊದಲನೇದಾಗಿ ಅಳತೆ ನೋಡ್ಕೊಂಡ್ಬಿಡಿ, ಎಷ್ಟು ಬೇಕೋ ಅಷ್ಟು ಅಳತೆ, ಇಷ್ಟು ಅಳತೆ ಆಗಿ ನೀವು ಹಿಂದ್ಗಡೆನೇ ಸೇರಿಸಿ ಪಿನ್ ಹಾಕ್ಬೋದು. ನಾನಿಲ್ಲೇನು ಪಿನ್ ಹಾಕಿಲ್ಲ. ಇವಾಗ ಕೈನ ನಾವೇ ಹೇಗೆ ಜೋಡಣೆ ಮಾಡ್ಕೊಂಡಿದ್ದೀವಿ ಅದನ್ನ ಹೇಗೆ ಟರ್ನಿಂಗ್ ಮಾಡ್ಕೊಳ್ತೀವಿ ನೋಡಿ. ಹಿಂದ್ಗಡೆಗೆ ಹೋಗಿ ಅದನ್ನು ಹಿಂದ್ಗಡೆಯಿಂದ ನಾವು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೋಸ್ಕರನೇ ನಾವಿಲ್ಲಿ ಕೋಲನ್ನ ಕಟ್ಟಿರೋದು. ಬಿನ್ಗೆಗೆ ಕೋಲ್ ಸಹಾಯದಿಂದ ನಾವು ಹ್ಯಾಂಡ್ಸ್ನ ಟ್ಯಾಗ್ ಮಾಡೋದಕ್ಕೆ ಅಂತಲೇ ಟ್ಯಾಗ್ ಮಾಡಿಬಿಟ್ಟು ಅಳತೆ ನೋಡ್ಕೊಳ್ಳಿ ಎಷ್ಟು ಅಳತೆ ಬೇಕು. ಕೈ ಸ್ವಲ್ಪ ಸೊಟ್ಟ ಪಟ್ಟ ಇದ್ದರೆ ನೀಟಾಗಿ ಅದನ್ನೆಲ್ಲ ಸರಿ ಮಾಡ್ಕೊಂಡ್ಬಿಟ್ಟು ಪಿನ್ ಹಾಕ್ಕೊಳ್ತಾ ಬನ್ನಿ. ಸೊ ಇದಾದಮೇಲೆ ನೆಕ್ಸ್ಟು ಈ ಕಡೆ ಕೈದು ಅಷ್ಟೇ ನೋಡಿ. ಈಗ ಹಿಂದ್ಗಡೆಗೆ ನಾವು ಬಟ್ಟೆ ತೊಗೊಂಡು ಟರ್ನ್ ಮಾಡಿಕೊಂಡು ಹ್ಯಾಂಡ್ಸ್ ಯಾವ ರೀತಿ ನಾವು ಜೋಡಣೆ ಮಾಡ್ಕೋಬೇಕು ಆ ರೀತಿ ಜೋಡಣೆ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹಿಂದಕ್ಕೆ ಎಳೆದುಕೊಂಡು ನಾವೇನು ಕೋಲ್ ಕಟ್ಟಿದ್ದೀವಲ್ಲ ನಾವು ಕಳ್ಸಕ್ಕೆ ಬಿನ್ಗೆ ಕಟ್ಟಿದ್ದೀವಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಹಿಂದ್ಗಡೆಯಿಂದ ಅಲ್ಲಿಗೆ ಒಂದು ಪಿನ್ ಹಾಕ್ಕೊಂಡು ಜೋಡಣೆ ಮಾಡ್ಕೊಂಬಿಡೋಣ.
ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಂಡ್ಬಿಟ್ರೆ ಏನು ಕಷ್ಟ ಆಗೋದಿಲ್ಲ. ಈಗಂತೂ ಎಲ್ಲರೂ ಬೇರೆ ಬೇರೆ ವೆರೈಟೀಸ್ ಆಫ್ ಥರ ಟ್ರೈ ಮಾಡ್ತಾನೆ ಇರ್ತಾರೆ. ಇದು ಒಂದು ಹೊಸ ರೀತಿ ನಾನು ಟ್ರೈ ಮಾಡಿರೋದು. ನಾನು ಪ್ರತಿ ವರ್ಷ ಇದೇ ರೀತಿ ನಮ್ಮನೆ ವರಮಹಾಲಕ್ಷ್ಮಿಗೆ ನಾನು ಆಚರಣೆ ಮಾಡಿ ಉಡ್ಸೋದು ಸೀರೆ. ಸೊ ಅದರದ್ದು ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮನೇಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಎರಡು ಕಡೆನೂ ನಾವು ಹ್ಯಾಂಡ್ಸ್ನ ಸೆಟಲ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಸತಿ ಬೇಕಿದ್ರೆ ನೀವು ನೀಟಾಗಿ ಮಾಡ್ಕೋಬೋದು ಸೆರಗೆಲ್ಲ ಹಾಕಿದ್ಮೇಲೆ. ಈ ಸೆರಗೆಲ್ಲ ಹಾಕ್ಕೊಂಡಿದ್ದೀವಲ್ಲ, ನಾವು ಹಿಂದ್ಗಡೆಯಿಂದ ಸೆರಗನ್ನ ತೊಗೊಂಡ್ಬಿಟ್ಟು ನಾವು ಯಾವ ರೀತಿ ಸೆರಗನ್ನ ಹಾಕ್ಕೊಳ್ತೀವಲ್ಲ ಅದೇ ರೀತಿ ಮಾಡೋಣ. ಈ ಬ್ಯಾಕ್ ಸೈಡ್ಗೆ ನಾನು ಸ್ವಲ್ಪ ನಾವು ಟ್ಯಾಗ್ ಮಾಡಿದ್ವಲ್ಲ ಸ್ಯಾರಿ ಹಿಂದ್ಗಡೆದು, ಅದನ್ನು ಎಲ್ಲ ಮುಂದಕ್ಕೆ ತೊಗೊಂಡ್ಬಿಟ್ಟು ಈ ಸೆರಗೇನು ಮಾಡಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ಮುಂದುಗಡೆಗೆ ತೊಗೊಂಡು ಜೋಡಣೆ ಮಾಡ್ಕೊಳ್ಳೋಣ. ಒಂದೊಂದೇ ಪ್ಲೇಟ್ಸ್ನ ನಾವೇನು ಪಿನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಅಳತೆ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಜೋಡಣೆ ಮಾಡಬೇಕಾದ್ರೆ ಕೈ ನಾವೇನು ಕಟ್ಟಿದ್ದೀವಲ್ಲ ಸ್ವಲ್ಪ ಲೂಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ಏನು ಮಾಡಿ ಅಂದರೆ ಫಸ್ಟು ಸೆರಗೆಲ್ಲ ನಾವು ಎಲ್ಲಿಗೆ ಬೇಕು ನೀಟಾಗಿ ಜೋಡಣೆ ಮಾಡ್ಕೊಂಡ್ಬಿಟ್ಟು ಒಂದು ಪಿನ್ ಮಾಡ್ಕೊಂಡ್ಬಿಡಿ. ಆಮೇಲೆ ಕೈಯೆಲ್ಲ ನೀಟಾಗಿ ಮತ್ತೆ ಇನ್ನೊಂದು ಸತಿ ನೋಡಿ ಸ್ವಲ್ಪ ಲೂಸ್ ಏನಾರು ಆಗಿದರೆ ಇನ್ನೊಂದು ಸತಿ ನೀಟಾಗಿ ಎಳೆದು ಪಿನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ನಾವು ಲಕ್ಷ್ಮಿ ಯಾವ ರೀತಿ ಕೂತಿರೋ ಲಕ್ಷ್ಮಿ ಹೇಗಿರುತ್ತೋ ಅದೇ ರೀತಿ ಕಾಣುತ್ತೆ. ನಮಗೆ ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಔಟ್ಕಮ್ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನೀವು ಮುಂಚೆನೇ ಒಂದು ಸತಿ ಈ ಥರದ ಟ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬಗಳಲ್ಲಿ ನಿಮಗೆ ಮತ್ತೆ ಹೊಸ ರೀತಿ ಉಡ್ಸೋದಕ್ಕೆ ನಿಮಗೆ ಯೋಚನೆ ಮಾಡ್ಕೊಳ್ತಾ ಕುತ್ಕೊಳ್ಳೋ ಬದಲು ಒಂದು ಸತಿ ನೀವು ಟ್ರಯಲ್ ಮಾಡಿ ಇಟ್ಕೊಂಬಿಡಿ. ಆವಾಗ ನಿಮಗೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ಏನು ನಾವು ಆಚರಣೆ ಮಾಡೋಕ್ಕೆ ಇನ್ನು ದಿವಸ ಪ್ರಿಪ್ರೇಷನ್ ಮಾಡ್ಕೊಳ್ತೀವಲ್ಲ ಆವಾಗ ತುಂಬ ಈಸಿ ಆಗಿಬಿಡುತ್ತೆ ನಿಮಗೆ ಸ್ಯಾರಿ ಉಡ್ಸ್ಕೊಳ್ಳೋದಕ್ಕೆ. ಏಕೆಂದರೆ ನಾವು ಆಲ್ರೆಡಿ ಮಾಡಿರ್ತೀವಲ್ಲ, ಒಂದು ಸತಿ ನೋಡಿರ್ತೀವಿ ಯಾವ ರೀತಿ ಮಾಡೋದು ಅಂತ. ಆವಾಗ ನಮಗೆ ವಿತಿನ್ 20 ಮಿನಿಟ್ಸ್ ಒಳಗಡೆ ನಾವೇ ನೀಟಾಗಿ ಲಕ್ಷ್ಮಿಗೆ ಸೀರೆ ಉಡ್ಸ್ಕೊಂಬಿಡ್ಬೋದು. ನೋಡಿ ಸೆರಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ಒಂದೊಂದೇ ನಾವೇನು ನರಿಗೆ ಮಾಡ್ಕೊಂಡಿದ್ದೀವಲ್ಲ ಸೆರಗದು ಅದನ್ನೆಲ್ಲ ಜೋಡಣೆ ಮಾಡಿಕೊಂಡು ಗುಂಪಿನ ಸಹಾಯದಿಂದ ಎಲ್ಲನ ನೀವು ಅದನ್ನು ಜೋಡಣೆ ಮಾಡ್ಕೊಳ್ತಾ ಬನ್ನಿ. ನಾನಿಲ್ಲಿ ನಮ್ಮ ಟೀಪಾಯಿಗೆ ಎಷ್ಟು ಅಳತೆ ಇದ್ದರೆ ಚೆನ್ನಾಗಿರುತ್ತೆ ಅಷ್ಟು ಅಳತೆಗೆ ನಾನು ಲಕ್ಷ್ಮಿನ ಕೂರಿಸೋದಕ್ಕೆ ರೆಡಿ ಮಾಡಿದ್ದೀನಿ. ನಿಮ್ಮ ಟೇಬಲ್ ದೊಡ್ಡದಿದ್ದರೆ ಇನ್ನೂ ಸ್ವಲ್ಪ ಹೈಟಾಗಿ ಮಾಡ್ಕೊಳ್ಳಿ. ಆವಾಗ ನಿಮ್ಮ ನೆರಿಗೆಗಳು ಏನು ಮಾಡಿರ್ತೀರ ಅದೆಲ್ಲ ಸ್ವಲ್ಪ ದೊಡ್ಡದಾಗಿ ಕೆಳಗಡೆವರೆಗೂ ಬಿಟ್ಟು ಹಗಲವಾಗಿ ಮಾಡಿಕೊಂಡ್ರೆ ದೇವಸ್ಥಾನದಲ್ಲಿ ಲಕ್ಷ್ಮಿನ ಹೇಗೆ ಕೂರಿಸಿರ್ತಾರೋ ಅಷ್ಟು ಹೈಟಾಗಿ ತುಂಬ ಗುಡ್ ಲುಕ್ಕಿಂಗ್ ಆಗಿ ನಿಮ್ಮನೆ ಲಕ್ಷ್ಮಿ ರೆಡಿಯಾಗಿಬಿಡ್ತಾರೆ. ಸೊ ಇವಾಗ ನರಿಗೆ ಎಲ್ಲ ಏನು ಮಾಡ್ಕೊಂಡಿದ್ದೀನಲ್ವ ಇದನ್ನೆಲ್ಲ ಹಿಂದಕ್ಕೆ ತಗೊಂಡು ನೀಟಾಗಿ ಒಂದು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಿನ್ ಮಾಡ್ಕೊಂಡ್ಬಿಡಿ ಮುಂಚೆ ನರಿಗೆ ಎಲ್ಲ ಮಾಡಿಬಿಟ್ಟು. ಆವಾಗ ನಾವಿಲ್ಲಿ ಏನು ಎಕ್ಸ್ಟ್ರಾಸ್ ಏನಿದೆ ಅದೆಲ್ಲ ನೀಟಾಗಿ ಲೂಸ್ ಏನಾರು ಆದರೆ ನೀಟಾಗಿ ಎಳೆದು ಆ ಕಡೆಯಿಂದ ಇನ್ನೊಂದು ಪಿನ್ ಮಾಡ್ಕೊಳ್ಬಿಡ್ಬೋದು. ಆವಾಗ ನಿಮಗೆ ಈಸಿ ಆಗುತ್ತೆ. ನಾನೇನಪ್ಪ ಇಷ್ಟು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬೇಡಿ. ಹೊಸ್ದಾಗಿ ತುಂಬ ಏನು ಗೊತ್ತಿಲ್ಲದೆ ಯಾವ ರೀತಿ ಉಡಿಸ್ಬೇಕು ಅಂತಲೂ ಗೊತ್ತಿರೋದಿಲ್ಲ, ನರಿಗೆ ಮಾಡೋದಕ್ಕೆಲ್ಲ ತುಂಬ ಕಷ್ಟಪಡ್ತಿರ್ತಾರೆ. ಅವ್ರಿಗೆ ಈಸಿ ಆಗಲಿ ಅಂತ ನಾನು ಇಷ್ಟು ನಿಧಾನವಾಗಿ ಒಂದೊಂದನ್ನೇ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಮ್ಮದು ಫೈನಲ್ಲು ಏನು ಕೈ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಸೆರಗೆಲ್ಲ ಹಾಕ್ಕೊಂಡಿದ್ದೀವಿ. ಈಗ ನಾನು ಇನ್ನೊಂದು ಕಾಲಿಗೆ ಎಲ್ಲಿಂದ ತೊಗೊಳ್ತೀನಪ್ಪ ನರಿಗೆ ಅಂತ ನೋಡಿ, ನಾವೇನು ನರಿಗೆ ಮಧ್ಯದ ನರಿಗೆ ಹಾಕಿ ಹಿಂದ್ಗಡೆ ಎಕ್ಸ್ಟ್ರಾ ಬಿಟ್ಟಿದ್ನಲ್ವ, ಸೊ ಅದರಿಂದ ಈಗ ನಾನು ಈ ಕಡೆ ಕಾಲಿಗೆ ಅದನ್ನು ಸುತ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ. ಒಂದು ಕಾಲಿಗೆ ಮಾತ್ರ ನೀಟಾಗಿ ಹಾಕೋದು ತೋರಿಸ್ತಾರೆ ಎಷ್ಟೋ ಇದು, ಬಟ್ ಎರಡು ಕಾಲಿಗೆ ಯಾವ ರೀತಿ ಹಾಕಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಎಲ್ಲ ಹಾಕಿ ಆದಮೇಲೆ ಅದು ನಮಗೆ ಕಾಲು ಕೆಳಗಡೆ ಬೀಳದೇ ಇರೋ ಥರ ನೀಟಾಗಿ ಒಂದು ಪಿನ್ ಮಾಡ್ಕೊಂಡ್ಬಿಡಿ.
ಮಿಡಲ್ಗೆ ನಾವು ಈ ಕಡೆ ಬಲ್ದ ಕಾಲು ಹಾಕಿದ್ದೀವಲ್ಲ ಅದಕ್ಕೆ ಸೇರಿಸಿ ಜಾಯಿನ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾಸ್ ಏನಿದೆ ಇದನ್ನೆಲ್ಲ ನೀಟಾಗಿ ನಾವು ಒಳಗಡೆ ಏನು ನರಿಗೆ ಎಲ್ಲ ಬಿಟ್ಟಿದ್ದೀವಲ್ಲ ಎಕ್ಸ್ಟ್ರಾಸ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಬಿಟ್ರೆ ನಮ್ಮನೆ ನಾವು ಏನು ಫಸ್ಟ್ ಪ್ರಿಪ್ರೇಷನ್ ಏನು ಮಾಡ್ತೀವಲ್ಲ ಸ್ಯಾರಿ ಉಡ್ಸೋದು ಇದು ಕಂಪ್ಲೀಟ್ ಆಗ್ತಾ ಬರುತ್ತೆ. ಎಕ್ಸ್ಟ್ರಾಸು ನಾವೇನು ಮಾಡ್ಕೊಂಡಿರ್ತೀವಲ್ಲ ಎಕ್ಸ್ಟ್ರಾಸ್ ಏನಾರ ಸ್ವಲ್ಪ ಮಿಡಲಲ್ಲಿ ಬಿಟ್ಕೊಂಡಿದ್ರೆ ಅದನ್ನೆಲ್ಲ ಒಂಚೂರು ನೀಟಾಗಿ ಕವರ್ ಅಪ್ ಮಾಡಿಕೊಂಡು ಒಂದು ಸತಿ ನೋಡ್ಕೊಳ್ಳಿ ಚೆನ್ನಾಗೆಲ್ಲ ಬಂದಿದೆಯಲ್ವ ಅಂತ. ಸೊ ಫೈನಲಿ ನಮ್ಮನೆ ಲಕ್ಷ್ಮಿ ರೆಡಿ ಆಗ್ತಿದೆ. ಮುಖವಾಡ ಹಾಕ್ತಾಯಿದ್ದೀನಿ. ಜ್ಯುವೆಲ್ರಿಗಳು ದೇವರಿಗೆ ಅಂತಲೇ ನಾವು ಜ್ಯುವೆಲ್ರಿ ಇಟ್ಕೊಂಡಿರ್ತೀವಲ್ಲ ಆ ಒಡವೆಗಳನ್ನೆಲ್ಲ ನಿಮ್ಮ ಅಲಂಕಾರಕ್ಕೆ ಯಾವುದ್ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀಟಾಗಿ ಅಲಂಕಾರ ಮಾಡಿಕೊಡಿ. ಈ ವಿಡಿಯೋನು ಮೊದಲಿಂದ ನೋಡಿರೋರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ಹೊಸ ರೀತಿಯಲ್ಲಿ ಲಕ್ಷ್ಮಿಗೆ ಯಾವ ರೀತಿ ಸೀರೆ ಉಡಿಸ್ಬೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗೂ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯಿತಾ ನಾನು ದೇವರಿಗೆ ಈ ರೀತಿ ಸೀರೆ ಉಡಿಸಿರೋದು? ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಂದ ನಿಮ್ಗೆ ಹೇಗೆ ಅನ್ನಿಸಿದೆ, ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ ನಮಗೂ ತುಂಬ ಖುಷಿ ಆಗುತ್ತೆ. ಹಾಗೆ ಇನ್ನೂ ಹೊಸ ಹೊಸ ರೀತಿಯಲ್ಲಿ ನಾವು ಸೀರೆ ಹೇಗೆ ಉಡಿಸ್ಬೋದು ಅಂತ ಮುಂದಿನ ವಿಡಿಯೋಗಳು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಬಾಯ್.